ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ಆಲ್ರೆಡಿ ಗಂಗಾರತಿ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದನ್ನು ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಈ ಗಂಗಾರತಿ ಯಾಕೆ ಫೇಮಸ್ಸು, ಇದನ್ನು ಅಂದರೆ ಕಾಶಿಗೆ ಹೋಗೋರೆಲ್ಲ ಇದನ್ನು ಯಾಕೆ ನೋಡಲು ಬಯಸ್ತಾರೆ ಅನ್ನೋದನ್ನು ಹೇಳೋದಾದರೆ, ಈ ಗಂಗಾರತಿ ಸಮಾರಂಭ ಇದೆಯಲ್ಲ, ಕೇವಲ ಒಂದು ಸುಂದರವಾದ ದೃಶ್ಯಕ್ಕಿಂತ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಆಗಿದೆ. ಇದು ಪಾಪಗಳನ್ನು ತೊಳೆದು ಮತ್ತು ನಮ್ಮ ಆಧ್ಯಾತ್ಮಿಕ ಶುದ್ಧತೆಯನ್ನು ನೀಡ್ತದೆ. ಮತ್ತು ಈ ಪವಿತ್ರ ಗಂಗಾ ಸ್ನಾನ, ಗಂಗೆಯನ್ನು ಪೂಜಿಸುವುದು ಒಂದು ಗೌರವದ ಸಂಕೇತ ಆಗೈತಿ. ಮತ್ತು ಇದು ವಾರಣಾಸಿಯೊಂದಿಗೆ ಒಂದು ಆಧ್ಯಾತ್ಮಿಕ ಸಂಪರ್ಕವನ್ನು ಹೊಂದಲು ಬಯಸುವವರಿಗೆ ಈ ಸಮಾರಂಭ ಇದೆಯಲ್ಲ, ಅತಿ ಬದ್ಧತೆಯಿಂದಾಗಿ ಕಡ್ಡಾಯವಾಗಿ ಹಾಜರಿರಲೇಬೇಕು ಅಂತ ಹೇಳ್ತಾರೆ. ಇದನ್ನು ಅಲ್ಲಿ ಹೋಗೋರೆಲ್ಲ ಅಂದರೆ ಇದೊಂದು ಪುಣ್ಯ ಅಂದರೆ ನಮ್ಮ ಪಾಪವನ್ನು ತೊಳಿತಕ್ಕಂಥ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಅಂತ ಹೇಳ್ತಾರೆ. ಇದನ್ನು ಕಾಶಿಗೆ ಹೋಗೋರು ಯಾರೂ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಇದನ್ನು ಹಾಜರಿರಲೇಬೇಕು ಅಂತ ಹೇಳ್ತಾರೆ. ಈ ಆರತಿ ಯಾವ್ಯಾವ ಸಮಯದಲ್ಲಿ ನಡೆಯುತ್ತೆ ಅನ್ನೋದಾದರೆ, ಈ ಆರತಿ ಬೆಳಗ್ಗೆ ಮತ್ತು ಸಂಜೆ 2 ಸಮಯದಲ್ಲಿ ನಡೆಸ್ತಾರೆ. ಬೇಸಿಗೆಯಲ್ಲಿ ಗಂಗಾರತಿ ಬೆಳಗ್ಗೆ 5ರಿಂದ 7 ಗಂಟೆವರೆಗೂ ಇರುತ್ತೆ. ಮತ್ತು ಚಳಿಗಾಲದಲ್ಲಿ ಬೆಳಗ್ಗೆ 5:30ರಿಂದ 7:30 ತನಕ ಇರುತ್ತೆ. ಸಂಜೆ ಆರತಿ ಟೈಮಿಂಗ್ ಹೇಳಬೇಕಾದ್ರೆ, ಬೇಸಿಗೆಯಲ್ಲಿ ಪ್ರತಿದಿನ 6:30ಕ್ಕೆ ಇರುತ್ತೆ. ಮತ್ತು ಚಳಿಗಾಲದಲ್ಲಿ 7 ಗಂಟೆಗೆ ಪ್ರಾರಂಭ ಆಗುತ್ತೆ. ಈ ಗಂಗಾರತಿ ಬರೀ ಭಾರತದಲ್ಲಿ ಮಾತ್ರ ಅಲ್ಲದೆ ಪ್ರಪಂಚದಾದ್ಯಂತ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾದ ಶಿವನಿಗೆ ಅರ್ಪಿತವಾದ ಒಂದು ನಿರ್ದಿಷ್ಟ ದೇವಾಲಯದಲ್ಲಿ ಒಂದು ವಿಶಿಷ್ಟ ರೀತಿ ಪೂಜೆ ಅಂತಕ್ಕಂಥದ್ದು ಈ ಪದ್ಧತಿ. ಅದು ಅಲ್ಲಿ ಹಾಜರಿರುವ ಪ್ರತಿಯೊಬ್ಬರನ್ನು ಆಧ್ಯಾತ್ಮಿಕದ ಕಡೆಗೆ ಆಳವಾಗಿ ಮುಳುಗಿಸ್ತದ ಅಂತ ಹೇಳಲಾಗ್ತದೆ. ಇದನ್ನು ಅಟೆಂಡ್ ಮಾಡೋದ್ರಿಂದ ಈ ದೇವಾಲಯ ಇದೆಯಲ್ಲ, ಕಾಶಿದು ವಿಶ್ವನಾಥ ದೇವಾಲಯ, ಅದಕ್ಕೆ ಕಾಶಿನೂ ಅಂತಾರೆ, ವಾರಣಾಸಿನೂ ಅಂತಾರೆ. ಮತ್ತು ಇದು ಗಂಗಾರತಿ ಅಂತ ಕರೀತಾರೆ ಇಲ್ಲಿ ನಡೆಯುವ ಈ ಕಾರ್ಯಕ್ರಮವನ್ನು. ಇಲ್ಲಿ ದಶಾಶ್ವಮೇಧ ಘಾಟ್ ಅಂತ ಬರ್ತದೆ. ಇದು ವಿಶ್ವನಾಥ ದೇವಾಲಯದ ಪಕ್ಕದಲ್ಲೇ ಬರ್ತದೆ ಈ ಘಾಟು. ಹಿಂದೂ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಬ್ರಹ್ಮನು ಶಿವನನ್ನು ಸ್ವಾಗತ ಮಾಡೋದಕ್ಕೆ ಈ ಆರತಿಯನ್ನು ಸೃಷ್ಟಿಸಿದನು ಅಂತ ಹೇಳಲಾಗ್ತದೆ. ಮತ್ತು ಈ ಬ್ರಹ್ಮದೇವರು ಇದ್ದಾರಲ್ಲ, ಇಲ್ಲಿ ಅಶ್ವಮೇಧ ಯಜ್ಞವನ್ನು ನಡೆಸ್ತಾರೆ. ಅದನ್ನು 10 ಬಾರಿ ನಡೆಸಿರೋದ್ರಿಂದ ಇದಕ್ಕೆ ದಶಾಶ್ವಮೇಧ ಘಾಟ ಅಂತ ಹೆಸರು ಬರ್ತದೆ. ಇಲ್ಲಿ ಇದು ಗಂಗಾರತಿ ನಡೀತದೆ. ಈ ಪೂಜೆಗೆ ಏನೇನು ಬಟ್ಟೆ ಧರಿಸ್ತಾರಪ್ಪ ಅಂತಂದ್ರೆ, ಧೋತಿ ಅಂದರೆ ಪುರೋಹಿತರು ಧೋತಿ ಮತ್ತು ಕುರ್ತಾ ಉಡುಪನ್ನು ಧರಿಸಿ ಅಲ್ಲಿನ ಪಂಡಿತರು ಇದನ್ನು ನಡೆಸ್ತಾರೆ. ದಶಾಶ್ವಮೇಧ ಗಾರ್ಡ್ನಲ್ಲಿನೇ ಇದನ್ನು ನಡೆಸ್ತಾರೆ. ಮತ್ತು ಬೆಂಕಿ ಬೆಳಗೋದು ಅಂದರೆ ಹಿತ್ತಾಳೆ ದೀಪದಿಂದ ಬೆಂಕಿ ಬೆಳಗೋದು, ಮಣ್ಣಿನ ದೀಪಗಳಿರ್ತಾವ, ಮತ್ತು ಗಂಟೆಗಳು ಇರ್ತಾವ, ಧೂಪ ದ್ರವ್ಯ ಕೋಲಿಗಳಿರ್ತಾವ, ಮತ್ತು ಇತರ ಧಾರ್ಮಿಕ ವಸ್ತುಗಳು ಕೂಡ ಹೊತ್ತುಕೊಂಡು ಅಲ್ಲಿ ನದಿಗೆ ಇಳಿದು ಈ ಗಂಗಾರತಿಯನ್ನು ನಡೆಸಲಾಗ್ತದೆ. ಈ ಗಂಗಾರತಿಯನ್ನು ಅಲ್ಲಿ ವಿಶೇಷ ಅಂದರೆ ಪಂಡಿತರ ಗುಂಪಿನಲ್ಲೇ ವಿಶೇಷ ಆದಂತಹ ಗಂಗೋತ್ರಿ ಸೇವಾ ಸಮಿತಿ ಪುರೋಹಿತರು ಈ ಆರತಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಇದನ್ನು ನಡೆಸಬೇಕಾದ್ರೆ ಸುಮಾರು ದೀಪಗಳನ್ನು ಇರ್ತಾವ, ಮತ್ತು ಗಂಟೆಗಳನ್ನು ಮೊಳಗಿಸ್ತಾರೆ, ಮತ್ತು ಶಂಖಗಳನ್ನು ಊದ್ತಾರೆ. ಮತ್ತು ಅಂದರೆ ಯುದ್ಧ ಮಾಡೋ ವೀರರನ್ನು ಹೆಂಗೆ ಸ್ವಾಗತಿಸ್ತಾರಲ್ಲ ಆ ಥರ ಆ ಶೈಲಿಯಲ್ಲಿ ಇದನ್ನು ಒಂದು ದೊಡ್ಡ ಲೆವೆಲಲ್ಲಿ ಗಂಗಾರತಿಯನ್ನು ನಡೆಸ್ತಾರೆ. ಟೋಟಲ್ ಆಗಿ ಹೇಳಬೇಕಂದ್ರೆ, ಈ ಗಂಗಾರತಿ ಅಟೆಂಡ್ ಮಾಡೋದ್ರಿಂದ ನಮಗೆ ಒಂದು ಡೀಪ್ ಆಗಿ ಆಧ್ಯಾತ್ಮಿಕದಲ್ಲಿ ಮುಳುಗಿಸುವಂಥ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅದು. ಸೊ ಅದರಿಂದ ನಮಗೆ ಒಂದು ಸ್ವರ್ಗದ ಅನುಭವವನ್ನು ಕೊಡುತ್ತೆ ಈ ಗಂಗಾರತಿ. ಸೊ ನಾನು ಇದನ್ನು ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಸಪ್ರೇಟಾಗಿ ಆಲ್ರೆಡಿ ನಾನು ಹಾಕಿದ್ದೀನಿ. ಅದರಲ್ಲಿ ನಾವು ಟ್ರಾವೆಲ್ ಮಾಡಿರೋ ರೀತಿನಲ್ಲಿ ಹಾಕಿದ್ದೀನಿ. ಬಟ್ ಇದನ್ನು ಸಪ್ರೇಟಾಗಿ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ, ಸಪ್ರೇಟಾಗಿ ಜನಗಳಿಗೆ ಗೊತ್ತಾಗಲಿ ಇದರ ಮಹತ್ವ ಅಂತ ಹೇಳಿಬಿಟ್ಟು ಆ ವಿಡಿಯೋದಲ್ಲಿ ನಾನು ಗಂಗಾರತಿ ಯಾಕೆ ಮಾಡ್ತಾರೆ ಏನು ಅಂತ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ. ಬಟ್ ಈ ವಿಡಿಯೋದಲ್ಲಿ ಗಂಗಾರತಿ ಯಾಕೆ ಮಾಡ್ತಾರೆ, ಅಲ್ಲಿ ಅದನ್ನು ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅನ್ನೋದನ್ನು ನಾನು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಮುಂದೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇದೆ, ಮಿಸ್ ಮಾಡದೆ ನೋಡಿ. ಯಾರಿಗೆ ಹೋಗೋಕ್ಕಾಗೋದಿಲ್ಲ ಅವರು ಇದನ್ನು ನೋಡಿಬಿಟ್ಟು ಆನಂದ ಪಡಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡಿ ಹಾಕಿರ್ತೀನಿ. यतो यतः समीहसि ततो नो अभयं गुरु सन्नः गुरुप्रदाभ्यो भयं नः वासुभ्यः सुगन्धिर्भवतो
श्रीमन्महागणाधिपतये नमः लक्ष्मीनारायणाभ्यां नमः उमामहेश्वराभ्यां नमः वाणीहिरणगर्भाभ्यां नमः सदीपुरन्दराभ्यां नमः मातापितृचरणकमलेभ्यो द्रव्याणि ओम ह्रीमभोगैः व्रजेति बाहुज्यायाहेतिं परिवादमानः हसगणोऽभिवाप्ययुणानि विद्वान् भुवान् परिपादितः सिन्धोरिव प्राग्भणेषु धनासोत्पादप्रमीयः पठयन्ति जिह्वाहाद्रितधियधारा अर्भूणपादीवाष्टाभुन्दन्नोर्मिभिः पिन्वमानः सौभाग्यद्रव्याणं सिन्धुराभूषणं समर्पयामि नैवेद्यमाम् ॐ नाभ्या आसीदन्तर्षड्गों शेष्कोर्यमुः समवर्तदाभ्यां भूमज्ञिषः रुद्रार्धधातु ब्रह्मणे नमः बुद्धिवद्वाण्यमुत्तराभूषणं जलं समर्पयामि हस्तप्रक्षालनम् आरारधिक्यम् ज्वालामालिन्ये नमः रत्नेश्वर्यै नमः सर्वोपचारार्थे गन्धाक्षतमुदपानं समर्पयामि ॐ इदं हवेः प्रजननं मे अस्तु दशवीरङ्गं सर्वदरङ्गो स्वस्ताये आत्मधनि प्रजां सनिवदुधनि लोकसंज्ञभयधनि अग्निः प्रजं बहुलं मे गरुत्वन्नं पयोरेतो समासुदन्तां कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि कदलीगर्भसम्भूतं कर्पूरं सुप्रदीपिकाम् आरारविद्यमहं गुरुमे वस्यमे वरदा भवां कर्पूरनिराञ्जनं समर्पयामि मातेश्वरि गङ्गादित्यै नमः जलेन शीतलीकरणं पात्रमध्ये शितं तोयं भ्रामितं देविकोपरि अङ्गलगणं मनुष्याणां सर्वं पापं व्यपोहते सर्वं कष्टं व्यपोहते सर्वं दुःखं व्यपोहते हारारतिग्रहणं हस्तौ प्रक्षालनं मन्त्रपुष्पाञ्जलिः ॐ यज्ञेन यज्ञमयलं देवास्तानि धर्माणि प्रथमान्यासं देहनागं महिमानः शतन्दयत्र पूर्वे साभ्याः सन्ति देवाः गङ्गातरङ्गरमणीयगदाकलापं गौरीनिरन्तरविभूषितवामभागं नारायणप्रियमदङ्गपदापहारं वाराणसीपुरपतिं भजविश्वनाथं गङ्गागङ्गे प्रियप्रियादयोजनानां सदैरपि मुच्यते सर्वपापेभ्यो वस्तुलोकं च गच्छति दानादि पुष्पाणि यथा कालोत्सवानि च पुष्पाञ्जलिर्मया दत्तं विहारः परमेश्वरे मन्त्रपुष्पाञ्जलिं समर्पयामि मातेश्वरि गङ्गादुर्गै नमः ॐ देवतीर्थानि प्रतरन्तु श्रिकास्तानि गङ्गिनः तेषाग्निसहस्रयोजने वधन्वानि तन्मसि नमः सर्वदार्थाय जगदाधारहेतवे शास्त्राङ्गोऽयं प्रणम्यस्तु प्रयत्नेन मया धृताम् अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष परमेश्वरी गतं पापं गतं दुःखं गतं दारिद्र्यमेव च आगतः सुखसम्पत्तिर्पुण्योऽहं तव पूजनात् हस्ते जलं गृहीत्वा अनेन कृतार्जनेन पूजनेन मातेश्वरि गङ्गादेवी पूजनप्रियतां मम सत्याः सन्तु यजमानस्य कामाः हे गङ्गा माता की जय नमः पार्वती पतये हर हर महादेव गंगा महाआरती वेलायां वयं सर्वे शम्भूया मातरं गंगां सुधिं निर्मलं च कर्तो संकल्पं गृह्णीमः।
प्रतिज्ञां जगुर्मः ॐ यज्जाग्रतो दूरमुदयति दैव तदुसुप्तस्य तथैवैति दूरं गमं ज्योतिघं ज्योतिरे कन्दन्मे मनः शिवसङ्कल्पमस्तु सङ्कल्पसिद्धिरस्तु नमः पार्वतीपतये हर महादेव। कृपया आप सभी उचित स्थान लेके बैठ जाएं। जय जय गंगे। हरिओम। अच्युतं केशवं नारायणं अच्युतं केशवं नारायणं कृष्णदामोदरं वासुदेवं हरे कृष्णदामोदरं वासुदेवं श्रीधरं माधवं गोपिकावल्लभं श्रीधरं माधवं उसका हिस्ट्री में रख लीजिए, मेरा नाम लिखेगा।
अखंड मंडलाकारं व्याप्तं येन चराचरं तत्पदं दर्शितं अरे कोई भी दौड़ सकता है, मतलब आप अकाउंट में जगह नहीं बताइए। श्री गुरवे अरे भैया वो हम डाले हैं तुरंत ना पेमेंट कर दिया। गजाननं भूतगणानां सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् देवदेव नमस्तुभ्यं आरोग्यं सुखदायकं शत्रुबुद्धिविनाशाय देवदेव नमोस्तुते सदा कांगनबारी मनोहारी मुरारी तरणाच्युतं त्रिपुरारी शिवशारी अपहरि पुनातुमार अपहरि पुनातुमार अपहरि गंगा सकल मुदल सब सुखतनु हरणीय सब सूला गंगा सकल मुदम
जो नर मैया जी को ध्याता मन वांछित फल पाता। ओम दया ओम जय गंगे माता जय गंगे माता Thank you.
मथुरा बसाय दशवक्त्र देवी सुरेश्वरी भगवती गंगे देवी सुरेश्वरी गंगा मम गानमयं करोतु गंगा मम गानमयं करोतु गंगा मम गानमयं करोतु। सभी प्रेम भाव से जोरदार एक साथ बाबा नाम कीर्तन करें। हर हर महादेव शंभो काशी विश्वनाथ गंगे। Yeah.
ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಹೆಂಗೆ ನಿಮಗೂ ಕೂಡ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.